ಹಾಗಾದ್ರೆ ನಾವು ಇಂಗ್ಲಿಷ್ ಕಲಿಯುವ ಇವತ್ತಿನ ಪಾಠವನ್ನು ನೋಡುವ. ಯಾವುದೆಲ್ಲ ಪದ ಅಥವಾ ವರ್ಡ್ ಸೆಂಟೆನ್ಸ್ ಬರ್ತಿದೆ ಅದನ್ನು ನೀವು ರಿಪೀಟ್ ಮಾಡಬೇಕಾಗ್ತದೆ. ಆಗ ನಮ್ಮ ಬಾಯಿಯಿಂದ ಅಥವಾ ನಾಲಿಗೆಯಿಂದ ಉಚ್ಚಾರಣೆ ಸುಲಭವಾಗಿ ಬರುತ್ತದೆ. ಸೊ ಮೊದಲನೇ ವಾಕ್ಯ, ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ, ನನಗೆ ಹಸಿವಾಗಿದೆ ಅಂತ ಹೇಳಿಕ್ಕೆ ನಾವೇನ್ ಹೇಳ್ತೇವೆ? ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ, ನನಗೆ ಹಸಿವಾಗಿದೆ. ಅದಕ್ಕೆ ಈ ತರ ಇನ್ನೊಂದು ವರ್ಡ್ ನೋಡುವ. ಎಸ್ ಐ ಆಮ್ ಹಂಗ್ರಿ, ಹೌದು ನನಗೆ ಹಸಿವಾಗಿದೆ. ಹೌದು ನನಗೆ ಹಸಿವಾಗಿದೆ. ಇನ್ನೊಂದು ವಾಕ್ಯ, ನೋ ಐ ಡೋಂಟ್ ಫೀಲ್ ಹಂಗ್ರಿ. ನೋ ಐ ಡೋಂಟ್ ಫೀಲ್ ಹಂಗ್ರಿ ಅಂದ್ರೆ ಇಲ್ಲ ನನಗೆ ಹಸಿವಾಗುತ್ತಿಲ್ಲ ಅಥವಾ ನನಗೆ ಹಸಿವಾಗಿಲ್ಲ. ಮತ್ತೆ ಐ ಆಮ್ ಹಂಗ್ರಿ ಸೊ ಪ್ಲೀಸ್ ಮೇಕ್ ಅರೇಂಜ್ಮೆಂಟ್ಸ್. ನನಗೆ ಹಸಿವಾಗಿದೆ, ದಯವಿಟ್ಟು ವ್ಯವಸ್ಥೆ ಮಾಡಿ. ಸೊ ಇಲ್ಲಿ 4 ವಾಕ್ಯ ಇದೆ ನೋಡಿ. ಐ ಆಮ್ ಹಂಗ್ರಿ, ಎಸ್ ಐ ಆಮ್ ಹಂಗ್ರಿ. ನೋ ಐ ಡೋಂಟ್ ಫೀಲ್ ಹಂಗ್ರಿ. ಐ ಆಮ್ ಹಂಗ್ರಿ ಸೊ ಪ್ಲೀಸ್ ಮೇಕ್ ಅರೇಂಜ್ಮೆಂಟ್ಸ್. ಈ ತರ ನೋಡಿ 4 ವಾಕ್ಯಗಳಿವೆ. ಇದನ್ನು ನಾವು ರಿಪೀಟ್ ಮಾಡಿ ಬಾಯಿಂದ ಬಂದ್ರೆ ಮತ್ತೆ ಸುಲಭವಾಗಿ ನಾವು ಹೇಳ್ಬಹುದಾಗಿದೆ. ಸೊ ನೆಕ್ಸ್ಟ್ ವರ್ಡ್ ನೋಡುವ. ಕ್ಯಾನ್ ಯು ಹಿಯರ್ ಮೀ. ಕ್ಯಾನ್ ಯು ಹಿಯರ್ ಮೀ ಅಂದ್ರೆ ನಾನು ಹೇಳುವುದು ನಿನಗೆ ಕೇಳಿಸುತ್ತಿದೆಯೇ ಅಥವಾ ನಾವು ಹೇಳುವುದು ನಿಮಗೆ ಕೇಳಿಸುತ್ತಿದೆಯೇ. ಅದಕ್ಕೆ ಇನ್ನೊಂದು ವಾಕ್ಯ, ಎಸ್ ಐ ಕ್ಯಾನ್ ಹಿಯರ್ ಯು ಕ್ಲಿಯರ್ಲಿ. ಹೌದು ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಎಸ್ ಐ ಕ್ಯಾನ್ ಹಿಯರ್ ಯು ಕ್ಲಿಯರ್ಲಿ. ಇನ್ನೊಂದು ವಾಕ್ಯ ನೋಡುವ ಇದರದ್ದೇ. ನೋ ಐ ಕಾಂಟ್ ಹಿಯರ್ ಯು ಪ್ರಾಪರ್ಲಿ ಅಂದ್ರೆ ಇಲ್ಲ ನನಗೆ ಸರಿಯಾಗಿ ಕೇಳಿಸುತ್ತಿಲ್ಲ. ಮತ್ತೊಂದು ವಾಕ್ಯ, ಪ್ಲೀಸ್ ಸ್ಪೀಕ್ ಲೌಡ್ಲಿ ಐ ಕಾಂಟ್ ಹಿಯರ್ ಯು. ದಯವಿಟ್ಟು ಜೋರಾಗಿ ಮಾತನಾಡಿ ನನಗೆ ಕೇಳಿಸುತ್ತಿಲ್ಲ. ಸೊ ಇಲ್ಲಿ 4 ವಾಕ್ಯ ರಿಪೀಟ್ ಮಾಡುವ. ಕ್ಯಾನ್ ಯು ಹಿಯರ್ ಮೀ, ರಿಪೀಟ್ ಮಾಡಿ. ಕ್ಯಾನ್ ಯು ಹಿಯರ್ ಮೀ, ಎಸ್ ಐ ಕ್ಯಾನ್ ಹಿಯರ್ ಯು ಕ್ಲಿಯರ್ಲಿ. ಎಸ್ ಐ ಕ್ಯಾನ್ ಹಿಯರ್ ಯು ಕ್ಲಿಯರ್ಲಿ. ರಿಪೀಟ್ ಮಾಡಿ. ನೋ ಐ ಕಾಂಟ್ ಹಿಯರ್ ಯು ಪ್ರಾಪರ್ಲಿ. ಇಲ್ಲ ನನಗೆ ಸರಿಯಾಗಿ ಕೇಳಿಸುತ್ತಿಲ್ಲ. ನೋ ಐ ಕಾಂಟ್ ಹಿಯರ್ ಯು ಪ್ರಾಪರ್ಲಿ. ಪ್ಲೀಸ್ ಸ್ಪೀಕ್ ಲೌಡ್ಲಿ. ಪ್ಲೀಸ್ ಸ್ಪೀಕ್ ಲೌಡ್ಲಿ. ಐ ಕಾಂಟ್ ಹಿಯರ್ ಯು. ಐ ಕಾಂಟ್ ಹಿಯರ್ ಯು. ನನಗೆ ಕೇಳಿಸುತ್ತಿಲ್ಲ. ಐ ಕಾಂಟ್ ಹಿಯರ್ ಯು. ಸ್ವಲ್ಪ ಜೋರಾಗಿ ಮಾತನಾಡಬಹುದೇ? ಈ ತರ. ಈಗ ಮುಂದಿನ ವಾಕ್ಯ ನೋಡುವ. ವಾಟ್ ಟೈಮ್ ಇಸ್ ಇಟ್. ವಾಟ್ ಟೈಮ್ ಇಸ್ ಇಟ್ ಅಂದ್ರೆ ಸಮಯ ಎಷ್ಟಾಗಿದೆ, ಈಗ ಎಷ್ಟು ಸಮಯವಾಗಿದೆ, ಈ ತರ ಕೇಳಬಹುದು. ವಾಟ್ ಟೈಮ್ ಇಸ್ ಇಟ್ ಅಂದ್ರೆ ಎಷ್ಟು ಸಮಯ ಆಯ್ತು. ಅದಕ್ಕೆ ಇನ್ನೊಂದು ವಾಕ್ಯ, ಇಟ್ ಈಸ್ 3 ನೌ. ಇಟ್ ಈಸ್ 3 ನೌ ಅಂದ್ರೆ ಈಗ 3 ಗಂಟೆ ಆಗಿದೆ. ಐ ಡೋಂಟ್ ನೋ ದ ಟೈಮ್ ಎಕ್ಸಾಕ್ಟ್ಲಿ. ಅದಕ್ಕೆ ಈ ರೀತಿ ಕೂಡ ಹೇಳ್ಬಹುದು. ಐ ಡೋಂಟ್ ನೋ ದ ಟೈಮ್ ಎಕ್ಸಾಕ್ಟ್ಲಿ. ನನಗೆ ಸಮಯ ನಿಖರವಾಗಿ ಗೊತ್ತಿಲ್ಲ. ನನಗೆ ಸಮಯ ಎಷ್ಟ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ದ ಟೈಮ್ ಎಕ್ಸಾಕ್ಟ್ಲಿ. ಇನ್ನೊಂದು ವಾಕ್ಯ, ಇಟ್ಸ್ ಟೈಮ್ ಟು ಗೋ ಹೋಮ್. ಇಟ್ ಈಸ್ ಟೈಮ್ ಟು ಗೋ ಹೋಮ್ ಅಂದ್ರೆ ಈಗ ಮನೆಗೆ ಹೋಗುವ ಸಮಯ ಆಗಿದೆ ಅಥವಾ ಶಾಲೆಗೆ ಹೋಗುವ ಸಮಯ ಆಗಿದೆ. ಇಟ್ಸ್ ಟೈಮ್ ಟು ಗೋ ಹೋಮ್. ಇಟ್ಸ್ ಟೈಮ್ ಟು ಗೋ ಸ್ಕೂಲ್. ಇಟ್ಸ್ ಟೈಮ್ ಟು ಗೋ ಜಿಮ್. ಈ ತರ ವಾಕ್ಯವನ್ನು ಚೇಂಜ್ ಮಾಡಬಹುದು. ಇಟ್ ಈಸ್ ಟೈಮ್ ಟು ಗೋ ಹೋಮ್. ಈ ತರ. ಮುಂದಿನ ಇನ್ನೊಂದು ನೋಡುವ 4ನೇದು. ಶಿ ಲುಕ್ಸ್ ಲೈಕ್ ಯು ಅಂದ್ರೆ ಶಿ ಲುಕ್ಸ್ ಲೈಕ್ ಯು ಅಂದ್ರೆ ಅವಳು ನಿಮ್ಮಂತೆ ಕಾಣುತ್ತಾಳೆ ಅಥವಾ ಅವಳು ನಿನ್ನಂತೆ ಕಾಣುತ್ತಾಳೆ. ಶಿ ಲುಕ್ಸ್ ಲೈಕ್ ಯು. ಎಸ್ ವಿ ಲುಕ್ ಸಿಮಿಲಿಯರ್. ಎಸ್ ವಿ ಲುಕ್ ಸಿಮಿಲಿಯರ್ ಅಂದ್ರೆ ಹೌದು ನಾವು ಒಂದೇ ರೀತಿ ಕಾಣುತ್ತೇವೆ. ಹೌದು ನಾವು ಒಂದೇ ರೀತಿ ಕಾಣುತ್ತೇವೆ. ನೋ ಐ ಥಿಂಕ್ ಶಿ ಲುಕ್ಸ್ ಲೈಕ್ ಹರ್ ಮದರ್. ಇಲ್ಲ ಅವಳು ಅವಳ ತಾಯಿಯಂತೆ ಕಾಣುತ್ತಾಳೆ ಎಂದು ನಾನು ಭಾವಿಸುತ್ತೇನೆ. ನೋ ಐ ಥಿಂಕ್ ಶಿ ಲುಕ್ಸ್ ಲೈಕ್ ಹರ್ ಮದರ್. ನೀವು ಕೂಡ ರಿಪೀಟ್ ಮಾಡಿ ವರ್ಡ್ಸ್ ಅನ್ನು. ಸೊ ನೆಕ್ಸ್ಟ್, ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಟುಡೇ ಅಂದ್ರೆ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಟುಡೇ ಅಂದ್ರೆ ಅವಳು ಇಂದು ತುಂಬಾ ಸುಂದರವಾಗಿ ಕಾಣುತ್ತಿದ್ದಾಳೆ.
ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಟುಡೇ. ನೆಕ್ಸ್ಟ್ ವಾಕ್ಯ ನೋಡುವ. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್ ಅಂದ್ರೆ ನನಗೆ ನಿಮ್ಮ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್, ನನಗೆ ನಿಮ್ಮ ಸಹಾಯ ಬೇಕು. ಏನಾದ್ರೂ ಸಹಾಯ ಮಾಡಬಹುದೇ ನೀವು ಅಂದ್ರೆ ಈ ತರ ಕೂಡ ಕೇಳ್ಬಹುದು. ಐ ನೀಡ್ ಯುವರ್ ಹೆಲ್ಪ್. ಎಸ್ ಐ ಕ್ಯಾನ್ ಶ್ಯೂರ್ಲಿ ಹೆಲ್ಪ್ ಯು ಅಂದ್ರೆ ಹೌದು, ನಾನು ಖಂಡಿತ ನಿಮಗೆ ಸಹಾಯ ಮಾಡಬಲ್ಲೆ. ಸಾರಿ ಐ ಕಾಂಟ್ ಹೆಲ್ಪ್ ಯು ವಿತ್ ದಿಸ್. ಕ್ಷಮಿಸಿ, ನಾನು ಇದರಲ್ಲಿ ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಸಾರಿ ಐ ಕಾಂಟ್ ಹೆಲ್ಪ್ ಯು ವಿತ್ ದಿಸ್. ಸೊ ನೆಕ್ಸ್ಟ್, could you please help me find the address? Could you please help me find the address? ದಯವಿಟ್ಟು ವಿಳಾಸ ಹುಡುಕಲು ನನಗೆ ಸಹಾಯ ಮಾಡುತ್ತೀರಾ? ದಯವಿಟ್ಟು ವಿಳಾಸ ಹುಡುಕಲು ನನಗೆ ಸಹಾಯ ಮಾಡುತ್ತೀರಾ? Could you please help me find the address? ಸೊ ಇಷ್ಟು 5 ವಾಕ್ಯ, ಬೇರೆ ಬೇರೆ ವಾಕ್ಯ ಇದೆ. ಇದನ್ನು ನೀವು ರಿಪೀಟ್ ಮಾಡ್ತಾ ಮಾಡ್ತಾ ಹೆಚ್ಚು ಹೇಳ್ತಾ ಇರಿ. ಮುಂದಿನ ಆಮೇಲೆ ಸುಲಭ ಆಗ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಸೊ ಮುಂದಿನ ವಾಕ್ಯಗಳನ್ನು ನೋಡುವ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.